ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನೊಳಗೆ 2025-26ನೇ ಸಾಲಿನಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳನ್ನು ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಇಯರ್ 20,000 ರೂಪಾಯಿ ಬಂದಿತ್ತು. ಈ ವರ್ಷ ಎಷ್ಟು ಅಮೌಂಟ್ ಬಂದಿದೆ ಸರ್? ಇಷ್ಟೇ ಕಡಿಮೆ ಅಮೌಂಟ್ ಬಂದಿದೆ ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಾಯಿದ್ರು. ಬನ್ನಿ ಫ್ರೆಂಡ್ಸ್, ಆ ವಿದ್ಯಾರ್ಥಿಗೆ ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಮತ್ತು ಲಾಸ್ಟ್ ಇಯರ್ 20,000 ಬಂದಿತ್ತು ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ವರ್ಷ ಯಾಕೆ ಕಡಿಮೆ ಬಂದಿದೆ ಅಂತ ಸಂಪೂರ್ಣ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಡೇಟ್ನ ಯಾವುದೇ ಕಾರಣ ಕೂಡ ಎಕ್ಸ್ಟೆಂಡ್ ಮಾಡಲು ಓನ್ಲಿ ಎಸ್ ಟಿ ಕ್ಯಾಟಗರಿ ವಿದ್ಯಾರ್ಥಿ ಮತ್ತು ವೈದ್ಯಕೀಯ ವಿದ್ಯಾರ್ಥಿ ಮಾತ್ರ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇನ್ನೂ ಯಾರು ನಿಮ್ಮ ಫ್ರೆಂಡ್ಸ್ಗಳು ಎಸ್ ಟಿ ಕ್ಯಾಟಗರಿ ಸೇರ್ತಕ್ಕಂಥ ವಿದ್ಯಾರ್ಥಿ ಇರ್ಬೋದು, ಅಂದರೆ ಪರಿಶಿಷ್ಟ ಪಂಗಡ ಮತ್ತು ವೈದ್ಯಕೀಯ ಅಂದರೆ ಮೆಡಿಕಲ್ ಕೋರ್ಸ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಯಾರಿದ್ದಾರೆ ಅಂಥವ್ರು ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ. ಅವರಿಗೆ ಓಪನ್ ಇದೆ, ಉಳ್ಕಿದ ವಿದ್ಯಾರ್ಥಿ ಓಪನ್ ಇಲ್ಲ. ಬನ್ನಿ ಫ್ರೆಂಡ್ಸ್, ಈಗ ನೋಡಿ 2025-26ನೇ ಸಾಲಲ್ಲಿ ಅರ್ಜಿ ಸಲ್ಲಿಸಿ ವೇಟ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಇಯರ್ ನೋಡಿ ಫ್ರೆಂಡ್ಸ್, ಅವರ ವಿದ್ಯಾರ್ಥಿ 20,000 ರೂಪಾಯಿನ ಜಮಾ ಆಗಿತ್ತು. ಈ ವರ್ಷ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿಗೆ ಇದು ಕಾಣ್ತಾ ಅಂತ ಭಾವಿಸ್ತಾ ಇದ್ದೀನಿ ನಾನು. ಸೊ ಪರ್ಟಿಕ್ಯುಲರ್ಲಿ ಆ ವಿದ್ಯಾರ್ಥಿಗೆ ನೋಡಿ ಫ್ರೆಂಡ್ಸ್, 2/1/2026ನೇ ತಾರೀಕು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿ. ಸೊ ಅವ್ರು ಫಸ್ಟ್ ಲೆವೆಲಲ್ಲಿ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದೆ ಮತ್ತು ಅದ್ರ ಜೊತೆಗೆ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಆಗಿದೆ. ಅವರಿಗೆ ವಿದ್ಯಾರ್ಥಿ ಫೀ ರಿಂಬರ್ಸ್ಮೆಂಟ್ ಅಮೌಂಟ್ ಅಂದರೆ ಟ್ಯೂಷನ್ ಫೀಸ್ ಅಂತೇಳಿ ಅವರಿಗೆ 9,750 ರೂಪಾಯಿ ಮಾತ್ರ ಸ್ಯಾಂಕ್ಷನ್ ಆಗಿದೆ. ಲಾಸ್ಟ್ ಇಯರ್ ಇದೇ ವಿದ್ಯಾರ್ಥಿಗೆ 20,000 ರೂಪಾಯಿ ಹಣ ಕೂಡ ಜಮಾ ಆಗಿತ್ತು. ಈ ವರ್ಷ ವಿದ್ಯಾರ್ಥಿಗೆ 9,750 ರೂಪಾಯಿ ಬಂದಿದೆ. ಮತ್ತು ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ಸೇರಿರ್ತಕ್ಕಂಥ ಕ್ಯಾಟಗರಿ ಬಂದ್ಬಿಟ್ಟು ಮೈನಾರಿಟಿ ಅಂದರೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಯಾಗಿದ್ದು. ಸೊ ಇವರಿಗೆ ನೋಡಿ ಫ್ರೆಂಡ್ಸ್, ಪುಷ್ ಡಿ ಬಿ ಟಿ ಕೂಡ ಎಸ್ ಆಗಿದ್ದು 9,750 ರೂಪಾಯಿ ಅವ್ರ ಅಕೌಂಟಿಗೆ ಅವೇಟೆಡ್ ಇದೆ. ಸೊ ಪೇಮೆಂಟ್ ರೆಸ್ಪಾನ್ಸ್ ಇನ್ನೂ ಕೂಡ ಪುಷ್ ಆಗಿಲ್ಲ. ಬಟ್ ಯಾವಾಗ ಮೈನಾರಿಟಿ ವಿದ್ಯಾರ್ಥಿಗಳು ಬಜೆಟ್ ರಿಲೀಸ್ ಆಗುತ್ತೆ ಆವಾಗ ಮಾತ್ರ ಇವರಿಗೆ ಪುಷ್ ಆಗುತ್ತೆ. ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಅವೇಟೆಡ್ ಅಂತಿದೆ. ಮತ್ತು 9,750 ರೂಪಾಯಿ ಅವ್ರ ಅಕೌಂಟಿಗೆ ಜಮಾ ಆಗುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಬಜೆಟ್ ರಿಲೀಸ್ ಆದ ತಕ್ಷಣ ಇಮಿಡಿಯೇಟಾಗಿ ಅವ್ರ ಅಕೌಂಟಿಗೆ ಜಮಾ ಆಗ್ತಾ ಹೋಗುತ್ತೆ, ಯಾವುದೇ ಕಾರಣ ಕೂಡ ಮಿಸ್ ಆಗಲ್ಲ. ಸೊ ಹಾಗಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದರೆ, ಸರ್ ಲಾಸ್ಟ್ ಇಯರ್ ಅಮೌಂಟ್ ಜಾಸ್ತಿ ಬರ್ತಾಯಿತ್ತು, ಈ ವರ್ಷ ಕಡಿಮೆ ಬಂದಿದೆ, ಸೊ ಏನಕ್ಕಿದು ಅಂತ ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ಲಾಸ್ಟ್ ಇಯರ್ ಕೂಡ ಏನಂದರೆ ವಿದ್ಯಾಸಿರಿ ಅಮೌಂಟ್ ಮೇಂಟೆನೆನ್ಸ್ ಅಮೌಂಟ್ ಅಂತ ಸ್ಯಾಂಕ್ಷನ್ ಮಾಡಿ ಜಲ್ದಿ ಕೊಡ್ತಾಯಿದ್ರು. ಈ ವರ್ಷ ಇನ್ನೂ ಕೂಡ ರಿಲೀಸ್ ಆಗದ ಕಾರಣ ಏನಪ್ಪ ಅಂದರೆ ಟ್ಯೂಷನ್ ಫೀಸನ್ನು ಮಾತ್ರ 9,750 ರೂಪಾಯಿ ಅಂತ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ನೀಡ್ತಾಯಿದ್ದಾರೆ. ಸೊ ನಿಮಗೆ ಎಷ್ಟು ಬಂದಿದೆ ಮತ್ತು ಅಮೌಂಟ್ ಬಂದಿದೆ ಅಥವಾ ಇಲ್ಲ ಅಂತ ಸಂಪೂರ್ಣ ನಿಮಗೆ ಬಂದಿತ್ತಂದರೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ಸೊ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಬೇರೆ ಏನಾದರೂ ಡೌಟ್ಗಳು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಮೆಸೇಜ್ ಮಾಡಿ. ಆ್ಯಂಡ್ ತಪ್ಪದೆ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ